ಕ್ರಿಕೆಟ್ನಲ್ಲಿ ಹೀಗೆ ಆಗುತ್ತೆ ಅಂತ ಯಾವುದನ್ನು ಕೂಡ ಹೇಳೋಕೆ ಸಾಧ್ಯವಿಲ್ಲ. ಕ್ರಿಕೆಟ್ ಅನ್ನೋದೇ ಹಾಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಗೇಮ್. ಇಲ್ಲಿ ಏನು ಬೇಕಾದರೂ ಆಗಬಹುದು. ಯಾವ್ಯಾವ ಮ್ಯಾಚ್ಗಳು ಹೇಗೆಲ್ಲ ಟರ್ನ್ ಆಗಿದೆ, ಲಾಸ್ಟ್ ಓವರ್ನಲ್ಲಿ ಲಾಸ್ಟ್ ಬಾಲ್ನಲ್ಲಿ ಏನೇನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಬ್ಯಾಟಿಂಗ್ ಸಂದರ್ಭದಲ್ಲಿ 6-7 ವಿಕೆಟ್ಗಳು ಬೀಳ್ತಾ ಇದ್ದಂತೆ ಕಥೆ ಮುಗೀತು ಅಂದ್ಕೊಂಡ್ರೆ ಬೌಲರ್ಸ್ಗಳೇ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದಂತಹ ಉದಾಹರಣೆಗಳಿವೆ. ಕೊನೆಯ ವಿಕೆಟ್ಗೆ ಬೌಲರ್ಸ್ಗಳೇ ಬ್ಯಾಟ್ ಬೀಸಿ ಮ್ಯಾಚ್ ಗೆಲ್ಲಿಸಿರೋ ಇನ್ಸಿಡೆಂಟ್ಗಳು ಹಲವು ಬಾರಿ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ಬೌಲರ್ಸ್ಗಳಿಗೆ ಬ್ಯಾಟ್ಸ್ಮನ್ಗಳಿಗಿಂತ ಹೆಚ್ಚಾಗಿ ಸ್ಕೋರ್ ಮಾಡಿದ ಉದಾಹರಣೆಗಳು ಇದೆ. ಬ್ಯಾಟ್ಸ್ಮನ್ಗಳಿಗಿಂತ ಚೆನ್ನಾಗಿ ಬೌಲರ್ಸ್ಗಳೇ 10ನೇ ವಿಕೆಟ್ಗೆ ಕ್ರೀಸ್ಗಿಳಿದಾಗ ಅಥವಾ 9ನೇ ವಿಕೆಟ್ಗೆ ಕ್ರೀಸ್ಗಿಳಿದಾಗ ಅತ್ಯುತ್ತಮವಾಗಿ ಆಡಿದ ಉದಾಹರಣೆಗಳು ಕೂಡ ಸಾಕಷ್ಟು ಇದೆ. ಇಡೀ ಮ್ಯಾಚನ್ನು ಟರ್ನ್ ಮಾಡಿರೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಇವೆ. ಆದರೆ ಈಗ ಭಾರತದ ಇಬ್ಬರು ಯಂಗ್ ಕ್ರಿಕೆಟರ್ಸ್ಗಳು 10 ಮತ್ತು 11ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ಇವರಿಬ್ಬರು ಕೂಡ ಸೆಂಚುರಿ ಹೊಡೆದು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ಈ ಎಪಿಸೋಡ್ನಲ್ಲಿ ಲಾಸ್ಟ್ ವಿಕೆಟ್ಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ದಲ್ಲದೆ ಸೆಂಚುರಿ ಹೊಡೆದಿರೋ ಈ ಬೌಲರ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ. ಜೊತೆಗೆ ಈ ಹಿಂದೆ ಇಂಥದ್ದೇ ಇನ್ನಿಂಗ್ಸ್ ಯಾರೆಲ್ಲ ಆಡಿದ್ರು, ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ 10ನೇ ವಿಕೆಟ್ಗೆ ರೆಕಾರ್ಡ್ ಪಾರ್ಟ್ನರ್ಶಿಪ್ಗಳು ಎಷ್ಟಾಗಿತ್ತು, ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ತನುಷ್ ಕೋಟ್ಯಾನ್ ಮತ್ತು ತುಷಾರ್ ದೇಶಪಾಂಡೆ ಇಬ್ರು ಕೂಡ ಇಡೀ ದೇಶವನ್ನೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಕೇವಲ ದೇಶ ಅಂತಲ್ಲ, ವರ್ಲ್ಡ್ ಕ್ರಿಕೆಟೇ ಈಗ ಅವರತ್ತ ತಿರುಗಿ ನೋಡಿದೆ. 1948ರ ಬಳಿಕ ಇಬ್ರು ಕೂಡ ಹೊಸ ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಇವರಿಬ್ರು ಮುಂಬೈ ಪರ ರಣಜಿ ಟೂರ್ನಿ ಆಡುವಾಗ ಬರೋಡಾ ವಿರುದ್ಧದ ಮ್ಯಾಚ್ನಲ್ಲಿ ಕೊನೆಯ ವಿಕೆಟ್ಗೆ ರೆಕಾರ್ಡ್ ಸ್ಕೋರ್ ಮಾಡಿದ್ದಾರೆ. 10ನೇ ವಿಕೆಟ್ಗೆ ಇವರಿಬ್ಬರ ಮಧ್ಯೆ 232 ರನ್ಗಳ ಪಾರ್ಟ್ನರ್ಶಿಪ್ ಬಂದಿದೆ. 10ನೇ ವಿಕೆಟ್ಗೆ ಈ ಪೈಕಿ ತನುಷ್ ಕೋಟ್ಯಾನ್ 120 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದ್ರೆ ತುಷಾರ್ ದೇಶಪಾಂಡೆ 123 ರನ್ ಬಾರಿಸಿದ್ರು. 10ನೇ ವಿಕೆಟ್ಗೆ ಇಬ್ಬರದ್ದು ಕೂಡ ಸೆಂಚುರಿ, ಡಬಲ್ ಸೆಂಚುರಿ ಪಾರ್ಟ್ನರ್ಶಿಪ್. ಮುಂಬೈ ಟೀಮ್ 379 ರನ್ಗೆ 9 ವಿಕೆಟ್ಗಳನ್ನು ಕಳ್ಕೊಂಡಿತ್ತು. ಈ ವೇಳೆ ಬೌಲರ್ಸ್ಗಳಾದ ತನುಷ್ ಕೋಟ್ಯಾನ್ ಮತ್ತು ತುಷಾರ್ ದೇಶಪಾಂಡೆ ಕ್ರೀಸ್ನಲ್ಲಿ ಜೊತೆಯಾಗಿದ್ದಾರೆ. ಇನ್ನೇನು ಮುಂಬೈ ಆಲ್ಔಟ್ ಆಗಿಯೇ ಬಿಡುತ್ತೆ ಅಂದುಕೊಳ್ಳುವಷ್ಟರಲ್ಲೇ ಶುರುವಾಯ್ತು ನೋಡಿ ಅಸಲಿ ಆಟ. ಫುಲ್ ಫ್ಲೆಡ್ಜ್ ಬ್ಯಾಟ್ಸ್ಮನ್ಗಳ ರೀತಿಯೇ ಇಬ್ರು ಕೂಡ ಪ್ಲಾನ್ ಮಾಡಿ ಬ್ಯಾಟಿಂಗ್ ಮಾಡ್ತಾರೆ. ಆರಂಭದಲ್ಲಿ ಸಿಂಗಲ್ ಡಬಲ್ಸ್ ತೆಗೆಯುತ್ತಾ ಕ್ರೀಸ್ನಲ್ಲಿ ಕಂಪ್ಲೀಟ್ ಸೆಟ್ ಆಗ್ತಾರೆ. ಸ್ಕೋರ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದ ಕೂಡಲೇ ಇಬ್ರು ಪ್ಲಾನ್ ಚೇಂಜ್ ಮಾಡ್ತಾರೆ. ಇದ್ದಕ್ಕಿದ್ದಂತೆ ಬಾಲ್ಗಳನ್ನು ಡಿಫೆನ್ಸ್ ಮಾಡೋಕೆ ಶುರು ಮಾಡ್ತಾರೆ. ಆಗ ಬರೋಡಾ ಟೀಮ್ ಕ್ಯಾಪ್ಟನ್ ಬೌಂಡ್ರಿ ಲೈನ್ ಬಳಿ ಇದ್ದಂತಹ ಫೀಲ್ಡರ್ಸ್ಗಳನ್ನ 30 ಯಾರ್ಡ್ ಬಳಿಗೆ ಕರೆತರ್ತಾರೆ. ಸ್ಲಿಪ್, ಸಿಲ್ಲಿ ಪಾಯಿಂಟ್ಗಳಲ್ಲಿ ಹೀಗೆ ಬ್ಯಾಟ್ಸ್ಮನ್ಗಳಿಗೆ ಕ್ಲೋಸ್ ಅಪ್ ಆಗಿಯೇ ಫೀಲ್ಡಿಂಗ್ ಸೆಟ್ ಮಾಡ್ತಾರೆ. ತನುಷ್ ಕೋಟ್ಯಾನ್ ಮತ್ತು ತುಷಾರ್ ದೇಶಪಾಂಡೆ ಇವರಿಬ್ರು ಕೂಡ ಕಾಯ್ತಾ ಇದ್ದಿದ್ದು ಇದಕ್ಕೇನೆ. ಡಿಫೆನ್ಸ್ ಮಾಡೋಕೆ ಕಾರಣವೇ ಇದು. ಅವರದೊಂದು ಸ್ಟ್ರಾಟಜಿ ಆಗಿತ್ತು. ಡಿಫೆನ್ಸ್ ಮಾಡ್ತಾ ಇದ್ದಂಗೆ ಅಪೋಸಿಟ್ ಟೀಮ್ನ ಕ್ಯಾಪ್ಟನ್ ತಮ್ಮ ಫೀಲ್ಡರ್ಸ್ಗಳನ್ನ ಬೌಂಡ್ರಿ ಲೈನ್ನಿಂದ ಈಚೆಗೆ ತಂದು ಕ್ಲೋಸ್ ಅಪ್ ಆಗಿ ಫೀಲ್ಡಿಂಗ್ ನಿಲ್ಲಿಸ್ತಾರೆ. ಯಾವಾಗ ಫೀಲ್ಡರ್ಸ್ಗಳು ಬೌಂಡ್ರಿ ಲೈನ್ ಬಿಟ್ಟು 30 ಯಾರ್ಡ್ನೊಳಗಡೆ ಬಂದ್ರೋ ಈತ ತನುಷ್ ಕೋಟ್ಯಾನ್ ಮತ್ತು ತುಷಾರ್ ದೇಶಪಾಂಡೆ ಇಬ್ರು ಕೂಡ ಅಟ್ಯಾಕಿಂಗ್ ಬ್ಯಾಟಿಂಗ್ ಮಾಡೋಕೆ ಶುರು ಮಾಡ್ತಾರೆ. ಬೌಂಡ್ರಿ, ಸಿಕ್ಸರ್ಗಳನ್ನು ಹೊಡೆಯೋಕೆ ಆರಂಭಿಸ್ತಾರೆ. ಗುಡ್ ಬಾಲ್ಗಳನ್ನು ಲೀವ್ ಮಾಡ್ತಾ ಬ್ಯಾಡ್ ಬಾಲ್ಗಳಿಗೆ ಸ್ಕೋರ್ ಮಾಡ್ತಾ ಹೋಗ್ತಾರೆ. ಆರಂಭದಲ್ಲೇ ಇಬ್ರು ಕೂಡ ಸೆಂಚುರಿ ಹೊಡಿಬೇಕು ಅಂತ ಮಾತನಾಡಿಕೊಂಡೇ ಪರಸ್ಪರ ಡಿಸ್ಕಸ್ ಮಾಡ್ತಾ ಪ್ಲಾನ್ ರೂಪಿಸ್ತಾನೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಈ ಎಲ್ಲ ವಿಚಾರವನ್ನ ದಿನದಾಟ ಮುಗಿದ ಬಳಿಕ ಈ ಯಂಗ್ಸ್ಟರ್ಸ್ಗಳೇ ರಿವೀಲ್ ಮಾಡಿದ್ರು. ಇವರಿಬ್ಬರ 232 ರನ್ಗಳ ಪಾರ್ಟ್ನರ್ಶಿಪ್ನಿಂದಾಗಿ ಮುಂಬೈ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 569 ರನ್ ಗಳಿಸ್ತು. ಇನ್ ದಿ ಎಂಡ್ ಮ್ಯಾಚ್ ಡ್ರಾ ಆಗಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. 10 ಮತ್ತು 11ನೇ ಆರ್ಡರ್ನಲ್ಲಿ ಬ್ಯಾಟಿಂಗ್ಗೆ ಇಳಿದ ತನುಷ್ ಕೋಟ್ಯಾನ್ ಮತ್ತು ತುಷಾರ್ ದೇಶಪಾಂಡೆ ಇಬ್ಬರಿಗೂ ಬ್ಯಾಟಿಂಗ್ ಟಚ್ ಇಲ್ವೇ ಇಲ್ಲ ಅಂತೇನಲ್ಲ. ಈ ಪೈಕಿ ತನುಷ್ ಕೋಟ್ಯಾನ್ ತಾವು ಆಡೋಕೆ ಶುರು ಮಾಡಿದ ಆರಂಭದ ದಿನಗಳಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರಂತೆ. ನಂತರ ಸ್ಪಿನ್ ಬೌಲಿಂಗ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ. ಈಗ ಅವರು ಮುಂಬೈ ಟೀಮ್ನ ಮೇನ್ ಆಫ್ ಸ್ಪಿನ್ನರ್ ಆಗಿದ್ದಾರೆ. ಈ ಪೈಕಿ ತನುಷ್ ಕೋಟ್ಯಾನ್ 115 ಬಾಲ್ಗಳಲ್ಲೇ ಸೆಂಚುರಿ ಹೊಡಿತಾರೆ. 10 ಬೌಂಡ್ರಿ, 6 ಸಿಕ್ಸರ್ ಅವರ ಬ್ಯಾಟ್ನಿಂದ ಬಂದಿತ್ತು. ಕಳೆದ 2 ರಣಜಿ ಸೀಸನ್ಗಳಲ್ಲೂ ತನುಷ್ ಕೋಟ್ಯಾನ್ ಅವರು 93 ಮತ್ತು 98 ರನ್ ಹೊಡೆದಿದ್ರು. ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ 10 ಹಾಫ್ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಹೀಗಾಗಿ ಕೋಟ್ಯಾನ್ ಒಬ್ಬ ಆಲ್ರೌಂಡರ್ ಆಗಿ ಬೆಳೀತಾ ಇದ್ದಾರೆ. ಮತ್ತೊಂದೆಡೆ ತುಷಾರ್ ದೇಶಪಾಂಡೆ ಕೇವಲ 129 ಬಾಲ್ಗಳಲ್ಲೇ 123 ರನ್ ಚಚ್ತಾರೆ. 10 ಬೌಂಡ್ರಿ, 8 ಸಿಕ್ಸರ್.
1948ರ ಬಳಿಕ ಇದೇ ಮೊದಲ ಬಾರಿಗೆ ಭಾರತದ ಇಬ್ಬರು ಪ್ಲೇಯರ್ಸ್ಗಳು 10 ಮತ್ತು 11ನೇ ಆರ್ಡರ್ನಲ್ಲಿ ಬ್ಯಾಟಿಂಗಿಗೆ ಬಂದು ಸೆಂಚುರಿ ಹೊಡೆದಿರೋದು ಇದೇ ಮೊದಲು. 1948ರಲ್ಲಿ ಇಂಗ್ಲೆಂಡ್ನ ಸರ್ರೆ ಕ್ಲಬ್ ವಿರುದ್ಧ ಆಡುವಾಗ ಭಾರತದ ಚಂದು ಸರ್ವಾತೆ ಮತ್ತು ಬ್ಯಾನರ್ಜಿ ಅನ್ನೋರು 10ನೇ ವಿಕೆಟ್ ಪಾರ್ಟ್ನರ್ಶಿಪ್ ಸಂದರ್ಭದಲ್ಲಿ ಇಬ್ರು ಕೂಡ ಸೆಂಚುರಿ ಹೊಡೆದಿದ್ರು. ಇದೀಗ ತನುಷ್ ಕೋಟ್ಯಾನ್ ಮತ್ತು ತುಷಾರ್ ದೇಶಪಾಂಡೆ ಈ ಸಾಧನೆ ಮಾಡಿದ 2ನೇ ಭಾರತೀಯರಾಗಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ರೆಕಾರ್ಡ್ ಅನ್ನು ಕೂಡ ಇಬ್ರು ಜಸ್ಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಕೇವಲ 2 ರನ್ ಮಾಡ್ತಾ ಇದ್ರೆ 10ನೇ ವಿಕೆಟ್ಗೆ ಹೈಯೆಸ್ಟ್ ರನ್ ಪಾರ್ಟ್ನರ್ಶಿಪ್ ರೆಕಾರ್ಡ್ ಈ ಯಂಗ್ಸ್ಟರ್ಸ್ಗಳ ಹೆಸರಿಗೆ ಬರ್ತಾ ಇತ್ತು. 1992ರಲ್ಲಿ ಅಜಯ್ ಶರ್ಮಾ ಮತ್ತು ಮಣಿಂದರ್ ಸಿಂಗ್ 10ನೇ ವಿಕೆಟ್ಗೆ 233 ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದ್ರು. ಆಗ ಇಬ್ರು ಕೂಡ ಸೆಂಚುರಿ ಹೊಡೆದಿರಲಿಲ್ಲ. ಒಬ್ಬ ಬ್ಯಾಟ್ಸ್ಮನ್ನದ್ದಷ್ಟೇ ಸೆಂಚುರಿ ಆಗಿತ್ತು. ಇನ್ನು ಜಾಗತಿಕ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ 10ನೇ ವಿಕೆಟ್ಗೆ ತನುಷ್ ಕೋಟ್ಯಾನ್ ಮತ್ತು ತುಷಾರ್ ದೇಶಪಾಂಡೆಯ ಪಾರ್ಟ್ನರ್ಶಿಪ್ 6th ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಆಗಿದೆ. 1928ರಲ್ಲಿ ನ್ಯೂ ಸೌತ್ ವೇಲ್ಸ್ನ ಅಲ್ಲಾನ್ ಕಿಪ್ಯಾಕ್ಸ್ ಮತ್ತು ಹಾಲ್ ಹೂಕರ್ ಮಧ್ಯೆ 10ನೇ ವಿಕೆಟ್ಗೆ 307 ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು. 10ನೇ ವಿಕೆಟ್ಗೆ 307 ರನ್ಗಳ ಪಾರ್ಟ್ನರ್ಶಿಪ್. ಇವಿಷ್ಟು ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ 10ನೇ ವಿಕೆಟ್ಗೆ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ವಿಚಾರ ಆಯಿತು. ಇನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲೂ 10ನೇ ವಿಕೆಟ್ಗೆ ಇಂಥ ರೆಕಾರ್ಡ್ ಪಾರ್ಟ್ನರ್ಶಿಪ್ಗಳಾಗಿವೆ. ಈ ಪೈಕಿ ಅತ್ಯಂತ ಹೈಲೈಟ್ ಆದ ಪಾರ್ಟ್ನರ್ಶಿಪ್ಗಳು ಯಾವುದೆಲ್ಲ, 10ನೇ ವಿಕೆಟ್ಗೆ ಯಾರ್ಯಾರ ಮಧ್ಯೆ ಎಷ್ಟು ಸ್ಕೋರ್ ಆಗಿತ್ತು ಅನ್ನೋದನ್ನ ತಿಳಿಸ್ತೀನಿ. ಇದು ಟೆಸ್ಟ್ ಕ್ರಿಕೆಟ್ನಲ್ಲಾದಂತಹ ರೆಕಾರ್ಡ್. ಜೋ ರೂಟ್ ಮತ್ತು ಜೇಮ್ಸ್ ಆಂಡರ್ಸನ್ ಪಾರ್ಟ್ನರ್ಶಿಪ್. ಇಂಗ್ಲೆಂಡ್ನ ಜೋ ರೂಟ್ ಮತ್ತು ಪೇಸ್ ಬೌಲರ್ ಜೇಮ್ಸ್ ಆಂಡರ್ಸನ್ ಮಧ್ಯೆ ಟೆಸ್ಟ್ ಮ್ಯಾಚ್ನಲ್ಲಿ 10ನೇ ವಿಕೆಟ್ಗೆ ರೆಕಾರ್ಡ್ ಪಾರ್ಟ್ನರ್ಶಿಪ್ ಆಗಿತ್ತು. ಅದು ಕೂಡ ಯಾರ ವಿರುದ್ಧ? ಟೀಮ್ ಇಂಡಿಯಾದ ವಿರುದ್ಧ. 2014 ಜುಲೈ 9ರಂದು ಇಂಗ್ಲೆಂಡ್ನ ನಾಟಿಂಗ್ ಹ್ಯಾಮ್ ಟೆಸ್ಟ್ನಲ್ಲಿ ಜೋ ರೂಟ್ ಮತ್ತು ಜೇಮ್ಸ್ ಆಂಡರ್ಸನ್ 10ನೇ ವಿಕೆಟ್ಗೆ 198 ರನ್ ಕಲೆ ಹಾಕ್ತಾರೆ. ಇಂಟರ್ನ್ಯಾಷನಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಆ ರೆಕಾರ್ಡ್ ಅನ್ನ ಇನ್ನೂ ಕೂಡ ಯಾರಿಗೂ ಬ್ರೇಕ್ ಮಾಡೋಕೆ ಆಗಿಲ್ಲ. ಸಚಿನ್ ತೆಂಡೂಲ್ಕರ್ ಅಂಡ್ ಜಹೀರ್ ಖಾನ್ ಪಾರ್ಟ್ನರ್ಶಿಪ್. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲೂ ನಮ್ಮವರಿಂದಲೂ 10ನೇ ವಿಕೆಟ್ಗೆ ಬಿಗ್ ಪಾರ್ಟ್ನರ್ಶಿಪ್ ಆಗಿದೆ. 2004 ಡಿಸೆಂಬರ್ 10ರಂದು ಢಾಕಾದಲ್ಲಿ ನಡೆದ ಮ್ಯಾಚ್ನಲ್ಲಿ ಬಾಂಗ್ಲಾದೇಶ ವಿರುದ್ಧ ಸಚಿನ್ ತೆಂಡೂಲ್ಕರ್ ಮತ್ತು ವೇಗದ ಬೌಲರ್ ಆಗಿದ್ದ ಜಹೀರ್ ಖಾನ್ ಮಧ್ಯೆ 10ನೇ ವಿಕೆಟ್ಗೆ 133 ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು. ಇನ್ನು 2010ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹೈದರಾಬಾದ್ನಲ್ಲಿ ನಡೆದ ಟೆಸ್ಟ್ ಮ್ಯಾಚ್ನಲ್ಲಿ ಹರ್ಭಜನ್ ಸಿಂಗ್ ಮತ್ತು ಶ್ರೀಶಾಂತ್ ಮಧ್ಯೆ 10ನೇ ವಿಕೆಟ್ಗೆ 105 ರನ್ಗಳ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು. ಆಮೇಲೆ ಇಬ್ರು ಕೂಡ IPL ವೇಳೆ ಕಿತ್ತಾಡಿ ಹರ್ಭಜನ್ ಅವರು ಶ್ರೀಶಾಂತ್ಗೆ ಕಪಾಳಕ್ಕೆ ಹೊಡೆದಿದ್ದೆಲ್ಲ ಇತಿಹಾಸ. ಇಬ್ಬರ ಮಧ್ಯೆ 10ನೇ ವಿಕೆಟ್ಗೆ 105 ರನ್ಗಳ ಪಾರ್ಟ್ನರ್ಶಿಪ್ ಬಂದಿದ್ರಿಂದಾಗಿಯೇ ಶ್ರೀಶಾಂತ್ಗೆ ಕಪಾಳಕ್ಕೆ ಬಾರಿಸೋಕು ಹರ್ಭಜನ್ಗೂ ಧೈರ್ಯ ಬಂದಿದ್ದು ನೋಡಿ. ಯಾಕಂದ್ರೆ ಆ ಬಾಂಡ್ ಅಲ್ಲೇ ಬೆಳೆದಿತ್ತು. ಪಾರ್ಟ್ನರ್ಶಿಪ್ ಮೂಲಕವೇ ಒಂದಷ್ಟು ಇಬ್ಬರ ಮಧ್ಯೆಯೂ ಕ್ಲೋಸ್ ಬಾಂಡ್ ಆಗಿತ್ತು. ಹೀಗಾಗಿ ಹರ್ಭಜನ್ ಸಿಂಗ್ ಕೂಡ ಒಂದು IPL ಮ್ಯಾಚ್ ವೇಳೆ ಅದನ್ನು ಸಲುಗೆಯಾಗಿ ತಗೊಳ್ತಾರೆ. ಶ್ರೀಶಾಂತ್ ಕಪಾಳಕ್ಕೆ ಹೊಡಿತಾರೆ. ಇದಾದ್ಮೇಲೆ ಇಬ್ರು ಕೂಡ ಈಗ ಒಳ್ಳೆಯ ಸ್ನೇಹಿತರಾಗಿ ಉಳ್ಕೊಂಡಿದ್ದಾರೆ. ಇನ್ನು 2004ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಆಸ್ಟ್ರೇಲಿಯಾದ ಜಾಸನ್ ಗಿಲಸ್ಪಿ ಮತ್ತು ಗ್ಲೇನ್ ಮೆಗ್ರಾತ್ ಮಧ್ಯೆ ಅತ್ಯಂತ ಇಂಟ್ರೆಸ್ಟಿಂಗ್ 10ನೇ ವಿಕೆಟ್ಗೆ 100 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು. ಇಬ್ರು ಕೂಡ ಆ ಮ್ಯಾಚ್ನಲ್ಲಿ ಹಾಫ್ ಸೆಂಚುರಿ ಹೊಡೆದಿದ್ರು. ಆದರೆ ಆ ಮ್ಯಾಚ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ಹೋಗಿ ನೋಡಿದ್ರೆ ಆ ಮ್ಯಾಚ್ ತುಂಬಾ ಫನ್ನಿ ಆಗಿದೆ ಇಬ್ಬರ ನಡುವಿನ ಪಾರ್ಟ್ನರ್ಶಿಪ್. ಯಾಕಂದ್ರೆ ಗ್ಲೇನ್ ಮೆಗ್ರಾತ್ಗಂತೂ ಬ್ಯಾಟಿಂಗ್ ಬರೋದೇ ಇಲ್ಲ ಅಂತಾನೆ ಅವರನ್ನ ಪರಿಗಣಿಸಲಾಗಿತ್ತು. ಆದರೆ ಗ್ಲೇನ್ ಮೆಗ್ರಾತ್ ಅವರು ಆ ಮ್ಯಾಚ್ನಲ್ಲಿ ಹಾಫ್ ಸೆಂಚುರಿ ಹೊಡಿತಾರೆ. ಹಾಫ್ ಸೆಂಚುರಿ ಹೊಡೆದ್ಮೇಲೆ ಹೆಲ್ಮೆಟ್ ಎಲ್ಲ ತೆಗೆದು ಸೆಂಚುರಿ ಹೊಡೆದವರ ರೀತಿಯಲ್ಲಿ ಪೋಸ್ ಕೊಡ್ತಾರೆ. ಅವರಿಬ್ರು ಒಂದೊಂದು ಬೌಂಡ್ರಿ ಹೊಡೆದಾಗ್ಲೂ ಒಂದೊಂದು ಸಿಕ್ಸರ್ ಹೊಡೆದಾಗ್ಲೂ ಆಸ್ಟ್ರೇಲಿಯಾದ ಪೆವಿಲಿಯನ್ನಲ್ಲಿ ಕುಳಿತಿದ್ದಂತಹ ರಿಕಿ ಪಾಂಟಿಂಗ್, ಆಡಮ್ ಗಿಲ್ಕ್ರಿಸ್ಟ್ ಇವರೆಲ್ಲ ಫುಲ್ ಎಂಜಾಯ್ ಮಾಡ್ತಾರೆ. ಅವರ ಬ್ಯಾಟಿಂಗ್ ಅನ್ನ ಫುಲ್ ಸೆಲೆಬ್ರೇಟ್ ಮಾಡ್ತಾರೆ. ಇಬ್ರು ಕೂಡ ಹಾಫ್ ಸೆಂಚುರಿ ಹೊಡೆದಾಗ ಕಂಪ್ಲೀಟ್ ಸೆಲೆಬ್ರೇಟ್ ಮಾಡ್ತಾರೆ. ಅವರಿಬ್ಬರ ನಡುವಿನ 100 ರನ್ಗಳ ಪಾರ್ಟ್ನರ್ಶಿಪ್ ಅನ್ನ ಇಡೀ ಆಸ್ಟ್ರೇಲಿಯಾವೇ ಸೆಲೆಬ್ರೇಟ್ ಮಾಡುತ್ತೆ. ಹೀಗಾಗಿ 10ನೇ ವಿಕೆಟ್ಗೆ ಕ್ರಿಕೆಟ್ನಲ್ಲಿ ಏನು ಬೇಕಾದ್ರೂ ಆಗ್ಬಹುದು ಅನ್ನೋದಕ್ಕೆ ಈ ಘಟನೆಗಳೆಲ್ಲ ಸಾಕ್ಷಿ. ಸೊ ಕ್ರಿಕೆಟ್ನಲ್ಲಂತೂ 8-9 ವಿಕೆಟ್ಗಳು ಬಿದ್ದ ಕೂಡಲೇ ಮ್ಯಾಚ್ ಮುಗೀತು ಅಂತಾನೆ ಹೇಳೋಕ್ಕಾಗೋದಿಲ್ಲ. 10ನೇ ವಿಕೆಟ್ಗೆ ಏನು ಬೇಕಾದ್ರೂ ಆಗ್ಬಹುದು. ಬೌಲರ್ಸ್ಗಳ ಮಧ್ಯೆ ಎಂಥ ಪಾರ್ಟ್ನರ್ಶಿಪ್ಗಳು ಬೇಕಾದ್ರೂ ಬರಬಹುದು ಅನ್ನೋದಕ್ಕೆ ಈ ಎಲ್ಲ ರೆಕಾರ್ಡ್ಗಳೇ ಪ್ರೂಫ್. ಇಂಥ ಮೆಮೊರೇಬಲ್ ಪಾರ್ಟ್ನರ್ಶಿಪ್ ಬಗ್ಗೆ ನಿಮ್ಗೇನಾದ್ರೂ ನೆನಪುಗಳಿದ್ರೆ ಅಥವಾ ಸ್ಪೆಷಲ್ ಇನ್ನಿಂಗ್ಸ್ ಬಗ್ಗೆ, ಸ್ಪೆಷಲ್ ಘಟನೆಗಳ ಬಗ್ಗೆ, ಬೌಲರ್ಸ್ಗಳು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡಿದ ಇಂಥ ರೆಕಾರ್ಡ್ಗಳೇನಾದರೂ ಈ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದ್ರೆ, ನೆನಪುಗಳಿದ್ರೆ ಅದನ್ನು ದಯವಿಟ್ಟು ಕಾಮೆಂಟ್ಸ್ ಮೂಲಕ ಶೇರ್ ಮಾಡಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.